ಅವ್ರ ಹತ್ರನು ಪಾಪ ರೊಕ್ಕಿಲ್ಲ. ನಾವ್ ಎಷ್ಟು ಕಷ್ಟಪಟ್ಟಿವಿ ನಮ್ಗ ಗೊತ್ತೈತಿ. ಛೇ, ನಾ ಎಲ್ಲಿಟ್ಟೀನಿ ಏನು ಎಮರ್ಜೆನ್ಸಿ ರೊಕ್ಕ ಅದನ್ನು ಹೇಳ್ಬೇಕು ಅನ್ನೋದ್ರಾಗ ನಂಗೆ ಹಿಂಗೆ ಆಗ್ಬಿಡ್ತು. ಹೋಗ್ಲಿ ಬಿಡು. ಎಲ್ಲದನ ಕಣ್ಣನ್ನೆಲ್ಲದನ? ಅಪ್ಪ, ಅಂಕಲ್ಲು ತಮಿಳ್ನಾಡಿಗೆ ಹೋದ್ರು. ಮತ್ತೆ ನಿಂಗ ಎಷ್ಟೊತ್ತಾದ್ರೂ ಮತ್ತೆ ಬರಲೇ ಇಲ್ಲ. 4-5 ದಿನ ಆದ್ರೂ ಪ್ರಜ್ಞೆ. ಅದಕ್ಕೆ ನಾನು ಅಲ್ಲೆಲ್ಲ ಹೆಂಡತಿ ಮಕ್ಳು ಬಿಟ್ಟು ಬಂದೀನಿ ಅಂತೇಳಿ ಅಂಕಲ್ಲು ಹೋಗ್ಬಿಟ್ರು. ನಂಗೆ ಎಷ್ಟು ಭಯ ಆಗಿದ್ದು ಗೊತ್ತನು. ಅಪ್ಪ, ನಿನ್ನ ಹತ್ರ ಭಾಳ ಮಾತಾಡ್ಬೇಕಪ್ಪ ನಾನು. ಭಾಳ ಹೆದರ್ಕೊಂಡಿದ್ದನವ? ಹ್ಞೂ ಅಪ್ಪ, ಭಾಳ ಅಂದ್ರೆ ಭಾಳ ಹೆದರ್ಕೊಂಡಿದ್ದೆ. ಏನು ಗೊತ್ತನು, ನಾನು ನಿನ್ನ ಹತ್ರ ಭಾಳ ಮಾತಾಡ್ಬೇಕಲ್ಲ. ಏನಾತಂದ್ರ ಅದು ಶ್ವೇತಾ, ಅದು ಎಲ್ಲ ಬೇಡಮ್ಮ. ಈಗ ಅಪ್ಪ ಆರಾಮಾಗ್ಲಿ, ಆಮೇಲೆ ಮಾತಾಡೋಣಂತ. ರೀ, ಆಕಿ ತಲೆ ಕಿಚ್ಕೋಬೇಡ್ರಿ. ಆಕಿ ಏನೇನೋ ಹೇಳಕತ್ತಾಳ ಇತ್ತೀಚೆಗೆ ಅಂಕರು. ಯಪ್ಪ ಮಗನ, ನನ್ನ ತಪ್ಪಾತು. ನೀ ಖರೇನ ನಿನ್ನ ಪರಿಸ್ಥಿತಿ ಒಳಗೆ ನಮಗೆ ನೋಡೋಕ್ಕಾಗಲಿಲ್ಲಪ್ಪ, ನೋಡೋಕ್ಕಾಗಲಿಲ್ಲ. ಹಿಂಗ ದೇವ್ರ ದೊಡ್ಡವ ನಿನ್ನನ್ನು ಬದುಕಿಸ್ಬಿಟ್ಟ. ಆ ಗಣಪತಿ ನಿಜವಾಗ್ಲೂ ನಿನ್ನನ್ನು ಬದುಕಿಸ್ಬಿಟ್ಟಪ್ಪ, ನಿನ್ನನ್ನು ಬದುಕಿಸ್ಬಿಟ್ಟ. ಎಷ್ಟು ದಿನ ಆಗೈತಿವ ನಾನು ದವಾಖಾನಿಗೆ ಬಂದು? ಏನಾತು? ನಿಮ್ಗೆ ತಲೆ ಹೊಡೆದಿದ್ದು ಯಾರು? ನೀವು ಆ ಪರಿಸ್ಥಿತಿ ಒಳಗೆ ಬಿದ್ದಿದ್ದು ಹೆಂಗ? ಏನಾತು? ಹೌದ್ಲಾ, ಊರಿಗೆ ಹೋಗ್ತೀನಂತ ಹೊಂಟಿದ್ದಲ್ಲ, ಏನಾತ್ ನಿನಗೊಮ್ಮಿದ್ದ ಮಗಳೇ? ಅವತ್ತು ಶ್ವೇತಾ ಫೋನ್ ಮಾಡಿ ಬಂದ್ಬಿಡಪ್ಪ ಅಂದ್ಲು. ನಾನು ಹ್ಞೂ ಅಂತಂದು ಹೋಗೋಕ್ಕೆ ಆಗಿದ್ದೆ. ಅದೇನಾತ ಗೊತ್ತಿಲ್ಲ. ಒಂದು 4-5 ಮಂದಿ ಬಂದರು. ನಿನ್ನ ಹತ್ರ ಬಂಗಾರ ಗಿಂಗಾರ ಏನೈತೆ ಕೊಡು ಅಂದರು. ಹ್ಞೂ ಅಂತಂದು ಕೊಳ್ಳಾಗ ಚೈನ ಬಿಚ್ಚಿ ಕೊಡ್ಬೇಕು. ಒಬ್ಬ ತಲೆಗೆ ಹೊಡೆದ, ಒಬ್ಬ ಹೊಟ್ಟಿಗೆ ಹೊಡೆದ. ಹಂಗನ ಬಿಟ್ಟು ಕೆಳಗೆ. ನನ್ನ ಮಗನ ಬೇಕಿತ್ತು ಅವರಿಗೆ, ಬಾಡ ನನ್ನ ಮಕ್ಕಳಿಗೆ. ಹಿಂಗ ದೇವ್ರ ದೊಡ್ಡತಪ್ಪ, ದೇವ್ರ ದೊಡ್ಡತ. ಇಲ್ಲಪ್ಪ, ಇನ್ನೇನು ಅನ್ನಲ್ಲ. ನಿಮ್ಮ ಅಪ್ಪನ ಕಳ್ಕೊಂಡು ನನ್ನ ದೇವ್ರನ್ನ ಕಳ್ಕೊಂಡ ನಾನು ಅನುಭವಿಸಿದ್ ಸಾಕು. ಇನ್ನು ನೀನೆಲ್ಲೂ ಹೋಗ್ಬೇಡ, ಇಲ್ಲೇ ಇದ್ಬಿಡು. ಇಲ್ಲವ, ನಾನಿಲ್ಲಿರಲ್ಲ. ನನಗೆ ಗೊತ್ತೈತಿ, ನಾನಿಲ್ಲಿದ್ರೆ ನಾ ಉಳಿಯಲ್ಲ. ಅದ್ರದ ಇದೀಗ. ಯವ್ವ, ನಿನಗೆ ಹೇಳಿದ್ರು ನೀನು ನಂಬಲ್ಲ, ನಿನಗೆ ಅರ್ಥ ಆಗಲ್ಲ. ನಾನು ನಂಬಿಸೋ ಪ್ರಯತ್ನನೂ ಮಾಡಲ್ಲ. ನಾನಿನ್ನಿಲ್ಲಿರಲ್ಲ. ನಾ ಹೋಗ್ತೀನಿ. ನಾ ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ. ನಮ್ಮ ಮನೆಗೆ ಬರಲ್ಲ. ಆತ್ರಿ, ಒಂದು 4-5 ದಿನ ಆರಾಮಾಗ್ರಿ. ಈಗ ನಿಮ್ಮನ್ನ ವಾರ್ಡಿಗೆ ಶಿಫ್ಟ್ ಮಾಡ್ಯಾರ. ಇನ್ನೊಂದು 4-5 ದಿನ ಒಂದು ಸ್ವಲ್ಪ ಆರಾಮ ಆದ್ಮ್ಯಾಗ ಟ್ರೈನ್ ಬುಕ್ ಮಾಡ್ಕೊಂಡು ನಾವು ಹೋಗ್ಬಿಟ್ಟಣ. ಅಪ್ಪ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ. ನಿಮ್ಮಪ್ಪನ ಬಿಡವ, ಒಂದಿಟ್ಟು ಬಿಡು, ಮಕ್ಕೊಳ್ಳವ. ಅವಂಗ ಏಟಕ್ಕೊಂದು ಸುಸ್ತಾಗೈತೆ ಏನೋ, ಏಟಕ್ಕೊಂದು ಟಯರ್ಡ್ ಆಗ್ಯಾನೇನ ನಿಮ್ಮಪ್ಪ. ನೀನು ಹಿಂಗತ ಮೈಮೇ ಬಿದ್ರ ಮೈಕೈ ನೋವಾಗಲ್ಲ ನಾ ಅವಂಗ. ಬಾ ಇತ್ಲಾಗ ಬಾ. ಇರ್ಲಿ ಬಿಡವ, ನನ್ನ ಮಗಳ ಈ ಕಡೆ ಬಾ ಅನ್ಬೇಡ. ಆಕೆ ಮಕ್ಕೊಳ್ಳಿ. ಆಕೆ ನನ್ನ ಭುಜದ ಮೇಲೆ ಮಕ್ಕೊಂಡ್ರೆ ಆಕೆ ನಿದ್ದು ಬರ್ತಿತ್ತು ಪಾಪ. ಈಗ ಒಂದು 4-5 ದಿನ ಹೆಂಗಿದ್ಲೋ ಏನು ಗೊತ್ತಿಲ್ಲ. ಅದೆಲ್ಲ ತಲೆ ಕೆಸ್ಕೊಬೇಡ್ರಿ. ಅದ್ರದ್ದೆಲ್ಲ ಮರ್ತು ಬಿಡ್ರಿ ಹಿಂದಾಗಿರೋದು. ಈಗ ಆರಾಮಾಗ್ರಿ, ಊರಿಗೆ ಹೋಗ್ಬಿಡೋಣ. ಇಲ್ಲಿರೋದು ಬೇಡ ನಾವು. ಹೌದಪ್ಪ, ಇಲ್ಲಿರೋದು ಬೇಡ, ನಾವು ಹೋಗ್ಬಿಡೋಣ. ಇಲ್ಲಿದ್ರೆ ನೀನು, ನಾನು, ಅವ್ವ ಯಾರು ಉಳಿಯಲ್ಲ. ನಾವು ಹೋಗ್ಬಿಡೋಣ. ಶ್ವೇತಾ, ಹಂಗೆಲ್ಲ ಮಾತಾಡ್ಬೇಡ. ನೋಡಪ್ಪ, ನಿನ್ನ ಮಗಳು ನಿಮ್ಮಪ್ಪ ನೀನು ಮಾತಾಡ್ತಿದ್ರಲ್ಲ, ಹಂಗ ಮಾತಾಡ್ತಾಳ ನೋಡು. ಈಗ ಅದೆಲ್ಲ ವಿಷಯ ಬೇಡ. ಮೊದ್ಲು ಆರಾಮಾಗಿ ಮನೆಗೆ ಬಾ, ಆಮೇಲೆ ಏನು ಮಾಡ್ಬೇಕನ್ನ ನೋಡೋಣ. ಏನು? ಹ್ಞೂನವ್ವ, ಆತು. ಇನ್ನು ಬರಲ್ಲವ. ಇನ್ನು ಆ ಮನೆಗಂಕರು ಬರಲ್ಲ. ನಾ ಆರಾಮಾಗಿ ಅಲ್ಲಿಗೆ ಹೋಗ್ತೇನೆ. ನನಗೆ ಯಾವ ಆಸ್ತಿ ಅಂತಸ್ತು ಏನು ಬೇಡ. ನನ್ನ ಮಗಳು, ನನ್ನ ಹೆಂಡತಿ, ನೀನು ಅಷ್ಟು ಚಲೋ ಇದ್ರೆ ಸಾಕಷ್ಟ. ಹಂಗನಬಾಡ್ಲ ಸೋಮನಾಥ, ಹಂಗನಬಾಡ. ಕಂಡಾಪಟ್ಟಿ ಆಸ್ತಿ ಐತಿ. ಏನು ಮಾಡೋನು ಹೇಳು? ಏನು ಮಾಡೋನು? ನಿನ್ನ ಮ್ಯಾಂಗಲ್ ಸಿಟ್ಟಿಗೆ ನಾನು ನಿಮ್ಮಪ್ಪ ನಿನ್ನನ್ನು ದೂರನ ಇಟ್ಟಿದ್ವಿ, ಹೌದಾ? ಈಗ ಮತ್ತೆ ಹೆಂಗ ಬಂದ್ಯಾ? ಮತ್ತೆ ಅನಾಯಿಸ ಬಂದಿದ್ದಿ. ಮಗ ಇಲ್ದ ನಾನಾರ ಏನು ಮಾಡಲಿಲ್ಲ ಹೇಳು? ಏನು ತಗೊಳ್ಳಿ, ಏನು ಇದಿ ಮ್ಯಾಗ ಸುರ್ಕೊಂಡು ಏನು ಮಾಡಲಿ? ಆಸ್ತಿ ಪಾಸ್ತಿನ ಇಲ್ಲೇ ಇದ್ಬಿಡ್ಲಾ? ಊರಿಗೆ ಹೋಗಿ ನನಬಾಡ್ಲಾ? ಆತು, ಈಗ ನಾ ಹಲಮ್ಲದ್ನ ಮಾತಾಡೋದಿಲ್ಲ. ನಿನಗೆ ರೆಸ್ಟ್ ಬೇಕು ಆತಾ? ಮಕ್ಕೋ ಈಗ. ನಾವು ಮನೆಗೆ ಹೋಗಿರ್ತೀವಿ. ಅತ್ತಿಯರ, ಶ್ವೇತನ್ ಕರ್ಕೊಂಡು ನೀವು ಮನೆಗೆ ಹೋಗ್ರಿ. ನಾ ಇವ್ರ ಜೊತೆ ಇಲ್ಲೇ ಇರ್ತೀನಿ. ಎಲ್ಲೂ ಹೆಂಗೂ ರೂಮ್ ಕೊಟ್ಟಾರಲ್ರಿ, ಊಟನೂ ಇಲ್ಲೇ ಕೊಡ್ತಾರ. ಅವ್ರು ಎಷ್ಟು ತಿಂತಾರ್ರಿ, ನಾನು ಅದ್ರಾಗ ಒಂದಿಟ್ಟು ಏನರ ತಿಂತೀನಿ. ಶ್ವೇತಾ ಆಗ ಇಲ್ಲಿ ಸರಿ ಹೋಗಲ್ಲ, ಕರ್ಕೊಂಡು ಹೋಗ್ಬಿಡ್ರಿ. ಆತವ, ಹಂಗೆ ಮಾಡ್ತೀನಿ. ಬಾರವ ಶ್ವೇತಾ, ಹೋಗೋಣ. ನಾ ಎಲ್ಲೂ ಬರಲ್ಲಮ್ಮ, ನಾ ಅಪ್ಪನ ಜೊತೆಗೆ ಇರ್ತೀನಿ ಅಷ್ಟ. ಶ್ವೇತಾ, ಇಲ್ಲಿ ಸರಿ ಹೋಗಲ್ಲವ ನಿಂಗಿರಕ. ಎಲ್ಲಿ ಮಲ್ಕೋತಿ ನೀನು? ನೋಡೋದು ಸಿಂಗಲ್ ಬೆಡ್ ಐತಿ. ನಿಮ್ಮವ್ವ ಅಲ್ಲಿ ಮಲ್ಕೋತಾಳ, ನೀ ಎಲ್ಲಿ ಮಲ್ಕೋತಿ? ನೆಲಕ್ಕೆ ಮಲ್ಕೋತೀಯ? ಅದಕ್ಕೆ ಅಮ್ಮನ ಜೊತೆಗೆ ಹೋಗು, ಅಲ್ಲೇ ಇರು. ಅಪ್ಪ, ನಿಂಗೆಲ್ಲ ಗೊತ್ತೈತಲ್ಲಪ್ಪ. ಅಲ್ಲಿ ಅಜ್ಜಿ ಐತಲ್ಲ, ಆಕೆ ಸರಿ ಇಲ್ಲ. ಏನು ಹೇಳಕತ್ತಿ ನೀನು ಶ್ವೇತಾ? ಯಾ ಅಜ್ಜಮ್ಮ? ಏನಂತ? ಏನ ಗುಸು 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 ಅಂತಾಳ? ಅಪ್ಪ, ನಿನ್ ಕೈ ಮುಗಿತೀನಪ್ಪ.
ಚಿಕ್ಕಪ್ಪರವ್ವ ಸರಿ ಇಲ್ಲ ಅಜ್ಜಿ. ಅದು ಅಜ್ಜಿ ಏನೇನು ಮಾಡುತ್ತಂತೆಲ್ಲ ನಿನ್ನ ಮುಂದೆ ಇವತ್ತು ಹೇಳಲೇಬೇಕಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಅಜ್ಜಿನಷ್ಟ ಹೋಗಲ್ಲಪ್ಪ. ನಾನು ಅವ್ವ ಇಲ್ಲೇ ಇರ್ತೀವಪ್ಪ, ನಿನ್ನ ಜೊತೆಗೆ ಇರ್ತೀವಪ್ಪ. ಅಪ್ಪ ನಿನಗೂ ಕಷ್ಟ ಕೊಡ್ತಾರಪ್ಪ ಅವರು. ರಾತ್ರಿ ನಾವು ಯಾರು ಇಲ್ಲದಾಗ ಬಂದು. ಅಪ್ಪ ಏನು ಹೇಳತ್ತಿ ಮಗಳ? ಏನು ಹೇಳಕತ್ತಿ ನೀನು? ಯಾರು ಕಷ್ಟ ಕೊಡ್ತಾರ? ಏನು ಹೇಳಕತ್ತಿ? ಅಪ್ಪ ಎಲ್ಲ ವಿಷಯನೂ ನಿನಗೆ ಹೇಳ್ತೀನಿ. ಅಜ್ಜಿನ ಕಳಿಸಪ್ಪ ಅಪ್ಪ, ಪ್ಲೀಸ್ ಅಪ್ಪ. ಆತ ತಲೆ ಕಿಸ್ಕೊಬಿಡ, ಕಳಿಸ್ತೀನಿ. ಯವ್ವ ಏನಪ್ಪ? ಆಕೆ ಯಾಕ ಒಲ್ಲೆ ಅಂತಾಳ, ನೀ ಹೋಗಿರ್ಬೆ. ನಾಳೆ ಗಿಳಿ ಕರ್ಕೊಂಬರ್ತೀನಿ. ಆತಪ್ಪ ಆತ. ನಿನಗೆ ಬುತ್ತಿಗಿತ್ತಿ ಅಂತ ಕೊಟ್ಟು ಕಳಿಸ್ಲೇನವ? ರಾಮು ಕೈಗ ಬ್ಯಾಡ್ರಿ ತೀರ ಬುತ್ತಿ ಏನು ಬ್ಯಾಡ್ರಿ. ಆತವ ಆತ. ನಮ್ಮ ನಾಳೆ ಬರ್ಲಯಪ್ಪ. ನನಗೆ ಇಲ್ಲಿ ಇರಕ್ಕೆ ಸರಿ ಹೋಗೋದಿಲ್ಲ ತಮ್ಮ. ಭಾಳ ಅಂದ್ರೆ ಭಾಳ ಥಂಡಿ ಒಂದು ಐತಿ ನನಗೆ. ಎದ್ಯಾಗ ಗುಸು ಗುಸು ಅನ್ನತ್ತ ಹಿಂಗೆ ಥಂಡಿಯಾಗಿದ್ನಿ ಅಂದ್ರೆ. ಅದಕ್ಕೆ ತಮ್ಮ ಬೇಸರ ಮಾಡ್ಕೋಬೇಡ ಯಪ್ಪ. ಇಲ್ಲವ, ಬೇಸರ ಏನು ಮಾಡ್ಕೊಳ್ಳಲ್ಲ, ನೀವು ಹೋಯ್ ಬಾ. ಮತ್ತೆ ಕಳಿಸ್ಲೇನೋ ಬಿಟ್ಟು ಬರಕ? ಇಲ್ಲ ಇವಾಗ ಬಂದಾನ ನಮ್ಮ ಭೀಮಣ್ಣ. ಅವನ ಜೊತೆ ಬಂದೀವಿ ಕಾರ್ನಾಗ. ಅದಾನ ಡ್ರೈವರ್ ಅದಾನ, ಚಿಂತಿಲ್ಲ. ನೀನು ಮಕ್ಕಂಡು ಆರಾಮಿರಯಪ್ಪ. ಜಾಸ್ತಿ ಮಾತಾಡಬೇಡ, ದಣ್ಕೋಬೇಡ. ಏನು ದೇವ್ರ ಧ್ಯಾನ ಮಾಡು, ಏನಾಗೋದಿಲ್ಲ, ಹೆದರ್ಬೇಡ. ಆತವ. ಹುಷಾರಾಗಿ ನೋಡ್ಕೊಳವ. ಎಲ್ಲೂ ಹೋಗಬೇಡ ಬಿಟ್ಟು. ಇಲ್ರಿ ಅತ್ತೀರ, ಇನ್ನು ಇವ್ರನ್ನ ಕಳ್ಕೊಳೋ ಪ್ರಶ್ನೆನೇ ಇಲ್ರಿ. ಕರ್ಕೊಂಡು ಊರಿಗೆ ಹೋಗೋದು ಅಂದಾರಿ ನಂಗೆ ಈಗಿರೋದು ಲಕ್ಷ. ನೀವು ಹೋಗ್ರಿ ಪಾಪ, ನಿಮ್ಗೆ ಇಲ್ಲಿರಕ್ಕೆ ಆಗೋಲ್ದಾಗೈತಿ. ಏನು ತಂಪೈತಿ ದವಾಖಾನಿ, ಏನು ಕತ್ತಿ ಯವ್ವ. ಜುಣು ಅನ್ನತ್ತವ ಯವ್ವ ದವಾಖಾನಿ. ಈ ಮದ್ರಾಗ ಇದು ಕೆಳಗೊಂದು ಐತಾ, ಏನು ಮಾಡ್ಬೇಕು? ಆಯ್ತು ನಾ ಬರ್ತೀನಿ. ಹುಷಾರಾಗಿರ್ರಿ, ನೀವು ಹುಷಾರಿರ್ರಿ, ಈಕಿನ ಹುಷಾರಾಗಿ ನೋಡ್ಕೋ. ಹೋರಿ ಅತ್ತೀರ. ಹೇಳು ಮಗಳ, ಏನಾತ? ಎದಕ್ಕಿಷ್ಟು ಹೆದರ್ಕೊಂಡಿ? ಏನಾತ ಹೇಳು. ರೀ ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ರಿ. ಆಕಿದು ಎಲ್ಲಿ ತಲೆ ಕೆಸ್ಕೋತೀರಿ? ಈಕಿದು ಯಾಕಷ್ಟು ತಲೆ ಕೆಸನಾಗತ್ತೀರಿ? ಆಕೆ ಏನೇನೋ ವಿಚಿತ್ರ ಮಾತಾಡ್ಕತ್ಬಿಟ್ಟಾಳೆ ಈಗ ಇತ್ತೀಚೆಗೆ. ನೀ ಸ್ವಲ್ಪ ಸುಮ್ಮನಿರ್ತಿ. ನನ್ನ ಮಗಳು ನನಗೇನೋ ಹೇಳಬೇಕು ಅಂತೇಳಿ ಕಾಯಕತ್ತಲ್ಲ, ನಾ ಕೇಳ್ತೀನಿ. ನೀನು ಕೇಳಕ್ಕಲ್ಲ, ಸುಮ್ಮನಿರು ನೀನು. ಹೇಳುವ ಮಗಳ, ಏನಾತ? ಅಪ್ಪ ದಯಮಾಡಿ ಇದನ್ನ ನಂಬಪ್ಪ. ನಿನಗೂ ಅಜ್ಜಗೂ ದೆವ್ವ ಕಾಣಿಸ್ತಿತ್ತು ಹೌದಿಲ್ಲ? ನಿಂಗೆ ಯಾರು ಹೇಳಿದ್ರು? ಅಮ್ಮನ ಹೇಳಿದ್ಲು. ನಿಂಗೂ ದೆವ್ವ ಕಾಣಿಸ್ತಿತ್ತಂತನ ಅಲ್ಲ, ನೀನು ಹೆದರ್ಕೊಂಡು ನೀನು ಇಲ್ಲಿಂದ ಹೋಗಿದ್ದು ಹೌದಿಲ್ಲ? ಕರೆ ಹೇಳು ಅಪ್ಪ. ಹೌದು. ಈಗ ನಿನಗೂ ಕಾಣಿಸಕತ್ತೈತಾ?